ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಇನ್ಫೋಲೋಕ. ಫ್ರೆಂಡ್ಸ್, ಇದೇ ಜನವರಿ 22ಕ್ಕೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ರಾಮ ಮಂದಿರದ ಚೀಫ್ ಆರ್ಕಿಟೆಕ್ಟ್ ಗುಜರಾತ್ನ ಅಹಮದಾಬಾದ್ ನಗರದ ಚಂದ್ರಕಾಂತ್ ಸೋಂಪುರ ಮತ್ತು ಈ ಭವ್ಯ ರಾಮ ಮಂದಿರವನ್ನು L&T ಮತ್ತು ಟಾಟಾ ಕನ್ಸಲ್ಟೆನ್ಸಿ ಕಂಪನಿಗಳು ಜಂಟಿಯಾಗಿ ನಿರ್ಮಿಸುತ್ತಿವೆ. ಹಾಗಾದರೆ ಅಯೋಧ್ಯೆಯ ಈ ಶ್ರೀರಾಮ ಮಂದಿರವನ್ನು ಹೇಗೆ ಕಟ್ಟಲಾಗಿದೆ ಅಂತ ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನೋಡೋಣ ಬನ್ನಿ. ಫ್ರೆಂಡ್ಸ್, ಉತ್ತರ ಪ್ರದೇಶದ ಅಯೋಧ್ಯ ನಗರದಲ್ಲಿ ಒಟ್ಟು 70 ಎಕರೆ ಜಾಗವನ್ನು ರಾಮ ಮಂದಿರಕ್ಕೆ ಮೀಸಲಿಡಲಾಗಿದೆ. ಆದರೆ ಪ್ರಮುಖವಾದ ಮಂದಿರವು ಸುಮಾರು 2.7 ಎಕರೆ ಜಾಗದಲ್ಲಿ ನಿರ್ಮಾಣಗೊಳ್ಳಲಿದೆ. ಆದರೆ ಆ ಜಾಗ ಸಡಿಲವಾದ ಮರಳಿನಿಂದ ಕೂಡಿತ್ತು. ಅಲ್ಲಿ ಮಂದಿರದ ನಿರ್ಮಾಣ ಅಸಾಧ್ಯವಾಗಿತ್ತು. ಅದಕ್ಕಾಗಿ 6 ಎಕರೆ ಭೂಮಿಯಲ್ಲಿ 40 ಫೀಟ್ ಆಳದವರೆಗೂ ತೆಗ್ಗನ್ನು ತೋಡಿ ಅಲ್ಲಿನ ಎಲ್ಲ ಮರಳನ್ನು ತೆಗೆದುಹಾಕಲಾಯಿತು. ನಂತರ ಆ ಸಂಪೂರ್ಣ ಖಾಲಿ ಜಾಗವನ್ನು ಒಂದು ವಿಶೇಷ ರೀತಿಯ ಫಿಲ್ಲಿಂಗ್ ಮಟೀರಿಯಲ್ನಿಂದ 46 ಲೇಯರ್ಗಳಲ್ಲಿ ತುಂಬಲಾಯಿತು. ಇದಕ್ಕಾಗಿ ರೋಲ್ಡ್ ಕಾಂಪ್ಯಾಕ್ಟೆಡ್ ಕಾಂಕ್ರೀಟ್ ಎಂಬ ತಂತ್ರಜ್ಞಾನವನ್ನು ಬಳಸಿ ಫೌಂಡೇಶನ್ಗೆ ಬೇಕಾದ ಕಲ್ಲುಗಳನ್ನು ತಯಾರಿಸಲಾಯಿತು. ಕನ್ಸ್ಟ್ರಕ್ಷನ್ ಏರಿಯಾವನ್ನು 6 ಭಾಗಗಳಾಗಿ ವಿಂಗಡಿಸಿ ಸಂಪೂರ್ಣ ಜಾಗವನ್ನು ಫಿಲ್ಲಿಂಗ್ ಮಟೀರಿಯಲ್ನಿಂದ ಮುಚ್ಚಿ ಸಮತಟ್ಟಾಗಿ ಮಾಡಲಾಯಿತು. ನಂತರ ದೊಡ್ಡ ದೊಡ್ಡ ಕ್ರೇನ್ಗಳನ್ನು ಬಳಸಿಕೊಂಡು ರಾಮ ಮಂದಿರದ ಬುನಾದಿಯನ್ನು ಹಾಕಲಾಯಿತು. ಆಮೇಲೆ ಗರ್ಭಗೃಹದಲ್ಲಿ ಮೊದಲ ಕಲ್ಲನ್ನು ಸ್ಥಾಪಿಸಿ ಫ್ಲಿಂಟ್ನ ಕೆಲಸ ಪ್ರಾರಂಭವಾಯಿತು. 21 ಫೀಟ್ ಎತ್ತರದ ಈ ಫ್ಲಿಂಟ್ನ ನಿರ್ಮಾಣಕ್ಕಾಗಿ ಕರ್ನಾಟಕ ಮತ್ತು ತೆಲಂಗಾಣದಿಂದ ತರಿಸಿದ ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ ಮತ್ತು ಮಂದಿರದ ನಿರ್ಮಾಣಕ್ಕಾಗಿ ಸುಮಾರು 6 ಲಕ್ಷ ಕ್ಯೂಬಿಕ್ ಫೀಟ್ನಷ್ಟು ರಾಜಸ್ಥಾನದ ಬನ್ಸಿಯ ಕೆಂಪು ಕಲ್ಲುಗಳನ್ನು ಬಳಸಲಾಗಿದೆ. ನಂತರ ಪಿಲ್ಲರ್ಗಳ ಇನ್ಸ್ಟಾಲೇಷನ್ ಪ್ರಾರಂಭಗೊಳ್ಳುತ್ತದೆ. ಇದಕ್ಕಾಗಿ ಕ್ರೇನ್ನ ಸಹಾಯದಿಂದ ಕಂಬಗಳ ಬಿಡಿ ಭಾಗಗಳನ್ನು ಒಂದರ ಮೇಲೊಂದು ಜೋಡಿಸಲಾಗುತ್ತದೆ. ಪ್ರತಿ ಕಂಬದ ಮೇಲೂ 16 ಮೂರ್ತಿಗಳನ್ನು ಕೆತ್ತಲಾಗಿದೆ. ಇವುಗಳಲ್ಲಿ ಶಿವನ ಅವತಾರಗಳು, ವಿಷ್ಣುವಿನ ದಶಾವತಾರಗಳು, 64 ಯೋಗಿನಿಗಳು ಮತ್ತು ಸರಸ್ವತಿಯ 12 ಅವತಾರಗಳ ಮೂರ್ತಿಗಳು ಇರುತ್ತವೆ. ಇಂತಹ 16 ಫೀಟ್ ಅಗಲವಾದ 366 ಕಂಬಗಳನ್ನು ಸ್ಥಾಪಿಸಲಾಗುತ್ತದೆ. ಆಮೇಲೆ ಪ್ರತಿ ಕಂಬದ ಮೇಲೂ ಬೀಮ್ಗಳನ್ನು ಜೋಡಿಸಲಾಗುತ್ತದೆ. ನಂತರ ಅವುಗಳ ಮೇಲೆ ಕಲ್ಲುಗಳನ್ನು ಜೋಡಿಸುತ್ತಾ ಮಂದಿರದ ರೂಫ್ ತಯಾರಾಗುತ್ತದೆ. ಹೀಗೆ ಕಂಬಗಳನ್ನು ಸ್ಥಾಪಿಸುತ್ತಾ ಫ್ಲೋರ್ ನಿರ್ಮಿಸಿ ಒಟ್ಟು 3 ಮಹಡಿಯ ಮಂದಿರ ಸ್ಥಾಪನೆಗೊಳ್ಳುತ್ತದೆ. ನಂತರ ಗರ್ಭಗೃಹದ ಮೇಲೆ ಎತ್ತರವಾದ ಗೋಪುರವನ್ನು ನಿರ್ಮಾಣ ಮಾಡಲಾಗುತ್ತದೆ. ಹೀಗೆ ಮಂದಿರದ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡಾಗ ಪೂದು ಮಂಟಪ, ನೃತ್ಯ ಮಂಟಪ, ರಂಗಮಂಟಪ, ಕೀರ್ತನ್ ಮಂಟಪ ಮತ್ತು ಪ್ರಾರ್ಥನಾ ಮಂಟಪ ಎಂಬ 5 ಮಂಟಪಗಳು ಇರುತ್ತವೆ ಮತ್ತು ಮಧ್ಯಭಾಗದಲ್ಲಿ ಗರ್ಭಗೃಹ ಇರುತ್ತದೆ. ರಾಮ ಮಂದಿರವು 54,700 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ನಿರ್ಮಾಣಗೊಂಡಿದೆ ಮತ್ತು 360 ಫೀಟ್ ಉದ್ದ, 235 ಫೀಟ್ ಅಗಲ
ಹಾಗೂ 161 ಫೀಟ್ ಎತ್ತರವಾಗಿದೆ. ರಾಮ ಮಂದಿರದ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿದ ನಂತರ ಇದು ಪ್ರಪಂಚದ 3ನೇ ದೊಡ್ಡ ಹಿಂದೂ ದೇವಾಲಯ ಆಗಲಿದೆ. ಈ ರಾಮ ಮಂದಿರದ ನಿರ್ಮಾಣದ ವೆಚ್ಚ ಸುಮಾರು 1,800 ಕೋಟಿ ರೂಪಾಯಿಗಳಾಗಿದ್ದು, ಇದು ಸುಮಾರು 1,000 ವರ್ಷಗಳವರೆಗೆ ಯಾವುದೇ ತೊಂದರೆ ಇಲ್ಲದೆ ದೃಢವಾಗಿ ನಿಲ್ಲುತ್ತದೆ ಅಂತ ಹೇಳಲಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.